ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಂಬ್ರಾಯ್ಡಿಂಗ್ ಮಾಡಬೇಕಾದ್ರೆ ಕೆಲವೊಂದು ಬೇಸಿಕ್ ಡಿಸೈನ್ಗಳನ್ನು ಕಲಿಬೇಕಾಗುತ್ತೆ. ಅಂತಹ ಡಿಸೈನ್ಗಳನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಫಸ್ಟಿನ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ ಚೈನ್ ಹೇಗೆ ಮಾಡೋದು, ಚೈನ್ ಡಿಸೈನ್ ಹೇಗೆ ಮಾಡೋದು ಮತ್ತು ಲೀಫ್ನ ಹೇಗೆ ಮಾಡೋದು ಅಂತ ಹೇಳಿ ಥ್ರೆಡ್ಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಆರ್ಚ್ನ ಬೀಡ್ಸಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಥವಾ ಥ್ರೆಡ್ಡಿಂದನೂ ಕ್ರಿಯೇಟ್ ಮಾಡ್ಬೋದು, ಬೀಡ್ಸಿಂದನೂ ಕೂಡ ಕ್ರಿಯೇಟ್ ಮಾಡ್ಬೋದು. ಈಗ ಏರಿ ವರ್ಕ್ ಮಾಡ್ತಿರೋದ್ರಿಂದ ನಾನು ಬೀಡ್ಸೇ ತೊಗೊಂಡಿದ್ದೀನಿ. ಬೀಡ್ಸಲ್ಲಿ ಹೇಗೆ ಆರ್ಚನ್ನ ಕ್ರಿಯೇಟ್ ಮಾಡೋದು ಅಂತ ಹೇಳಿಬಿಟ್ಟು ನೋಡಿ, ನಾನು ಬೀಡ್ಸಿಂದ ಮಾಡ್ತಾ ಹೋಗ್ತಾ ಇದ್ದೀನಿ. ಮೊದಲಿನ ವಿಡಿಯೋದಲ್ಲಿ ನಾನು ಒಂದು ಲೀಫ್ ಡಿಸೈನ್ ತೋರಿಸಿದೆ ಮತ್ತು ಚೈನ್ ಡಿಸೈನ್ ತೋರಿಸಿದೆ. ಚೆನ್ನಾಗಿ ಬಂದಿತ್ತು, ಅದು ವ್ಯೂಸ್ ಕೂಡ ಚೆನ್ನಾಗೇ ಬಂದಿದೆ. ಈಗ ನಾನು ಮಾಡ್ತಿರುವಂಥ ವಿಡಿಯೋಕ್ಕೂ ಕೂಡ ನೀವು ನೋಡ್ತಾ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಪ್ಲೀಸ್. ನೋಡಿ, ನಾನು ಈಗ ಬೀಡ್ಸಿಂದ ಶುಗರ್ ಬೀಡ್ಸ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಈಗ ನೋಡಿ ಬೀಡ್ಸ್ನ ತೊಗೊಂಡ್ಬಿಟ್ಟು ನಾನು ಈ ಥರ ಸ್ಟಿಚಸ್ನ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ಥರ ಮಾಡಿದರೆ ಅದು ಯಾವತ್ತೂ ಕಿತ್ತು ಹೋಗಲ್ಲ. ಲಾಕ್ ಮಾಡಬೇಕು, ಚೆನ್ನಾಗೇ ಲಾಕ್ ಮಾಡಬೇಕು. ನಾನು ಯಾವ ಥರ ಲಾಕ್ ಮಾಡ್ತಿದ್ದೀನಲ್ವ ಅದೇ ಥರ ಲಾಕ್ ಮಾಡ್ಕೊಂಡು ಹೋಗಿ, ಅಂದರೆ ಕಿತ್ತು ಹೋಗಲ್ಲ. ಇಲ್ಲಾಂದರೆ ನಾವು ಸುಮ್ಮನೆ ಬೋಣಿಸ್ಕೊಂಡು ಅದನ್ನು ಬಟ್ಟೆಯೊಂದಿಗೆ ನಾವು ಜಾಯಿಂಟ್ ಮಾಡ್ತೀವಂದರೆ ಅದು ಅಷ್ಟೊಂದು ಶಾಶ್ವತ ಇರಲ್ಲ. ನಾವು ಹಾಕಿರುವಂಥ ಎಂಬ್ರಾಯ್ಡಿಂಗ್ ಶಾಶ್ವತವಾಗಿರಬೇಕಂತ ಅಂದರೆ ನಾನು ಹೇಗೆ ಬೀಡ್ಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೆ ಸೇಮ್ ಸ್ಟಿಚ್ ಮಾಡಬೇಕು. ಫ್ರೆಂಡ್ಸ್, ಈಗಂತೂ ಏರಿ ವರ್ಕ್ ತುಂಬ ಡಿಮ್ಯಾಂಡಲ್ಲಿದೆ. ಒಂದು ಬ್ಲೌಸ್ ಮಾಡಿಸ್ಬೇಕಂತ ಅಂದರೆ 3000 4000 ಸ್ಟಾರ್ಟ್ ಆಗೋದೇ 3000ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಬರೀ ಥ್ರೆಡ್ಡಿಂದ ಮಾಡಿಸ್ತೀವಿ ಅಂತ ಅಂದರೆ 1000 ಮೇಲೆ ಇರುತ್ತೆ. ಬೀಡ್ಸ್ ಎಲ್ಲ ಯೂಸ್ ಮಾಡ್ತೀವಂತ ಅಂದರೆ 5000ಇಂದ ಹಿಡಿದು 25,000ವರೆಗೂ ಇದೆ. ಅಂದರೆ ಇನ್ನೂ ಕಾಸ್ಟ್ಲಿ ಇರೋದು ಕೂಡ ಇದೆ. ಅದರಿಂದ ನಾನು ಬೇಸಿಕ್ಕಿಂದ ಕಲಿತಾ ಇದ್ದೀನಿ ಮತ್ತು ನಿಮ್ಮೊಂದಿಗೂ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಬ್ಲೌಸ್ಗಳಿಗೆ ನಾವು ಹಾಕ್ಕೊಂಡ್ರೆ ಸಾಕಲ್ವಾ, ನಮಗೂ ಆಸೆ ಇರುತ್ತೆ, ಈ ಥರದ್ದೇ ಬ್ಲೌಸ್ ಹಾಕಬೇಕಂತ ಆಸೆ ಇರುತ್ತೆ. ನಾವು ಪೂರ್ತಿ ಮಟ್ಟದಲ್ಲಿ ಅಂದರೆ ತುಂಬ ದುಡ್ಡು ಕೊಟ್ಟು ಮಾಡ್ಸೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ನಾವು ಕಲ್ತಿರೋದ್ರಲ್ಲೇ ನಾವು ನಮ್ಮ ಬ್ಲೌಸ್ಗಳಿಗೆ ಹಾಕ್ಕೊಂಡು ನಮ್ಮ ಆಸೆನ ನೆರವೇರಿಸ್ಕೋಬೇಕಲ್ವ. ಅದರಿಂದ ನಾನು ಬೇಸಿಕ್ಕಿಂದ ಕಲಿತಾ ಇದ್ದೀನಿ, ಹಾಗೆ ನಿಮಗೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಇದು ಕಟ್ ವರ್ಕ್ ಅಂತವ ಫ್ರೆಂಡ್ಸ್. ಈ ಆಚೆಲ್ಲ ಹಾಕ್ತೀವಲ್ಲ, ಅದು ಕಟ್ ವರ್ಕಿಗೆಲ್ಲ ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈಗಂತೂ ಕಟ್ ವರ್ಕ್ ಬ್ಲೌಸ್ಗಳು ತುಂಬ ಟ್ರೆಂಡಿಯಲ್ಲಿದ್ದಾವೆ, ಅದಕ್ಕೆಲ್ಲ ಯೂಸ್ ಆಗುತ್ತೆ. ನಾನು ಇದಕ್ಕೆ ಥ್ರೆಡ್ ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ. ಇದಕ್ಕೂ ಥ್ರೆಡ್ ಹೆಂಗೆ ಫಿಲ್ ಮಾಡೋದಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಕೂಡ ನಿಮಗೂ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ, ಬೀಡ್ಸ್ ಫಿಲ್ ಆದ ತಕ್ಷಣ ನಾನು ಥ್ರೆಡ್ ಫಿಲ್ ಎರಡು ಟೈಪ್ ಇರೋ ಥ್ರೆಡ್ ಫಿಲ್ಲನ್ನು ಮಾಡ್ತಾ ಇದ್ದೀನಿ. ಅದು ಯಾವ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ನನ್ನ ವಿಡಿಯೋನ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಎಲ್ರಿಗೂ ಶೇರ್ ಮಾಡಿ. ನನ್ನ ಚಾನಲ್ ಸ್ವಲ್ಪ ಬೆಳೆಸಿ ಫ್ರೆಂಡ್ಸ್. ವ್ಯೂಸ್ ತುಂಬ ಕಡಿಮೆ ಇದೆ. ವ್ಯೂಸ್ ಬರಬೇಕಂತ ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಆದ್ದರಿಂದ ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಎಂಡ್ವರೆಗೂ ನನ್ನ ವಿಡಿಯೋಗಳನ್ನು ನೋಡ್ತಾ ಹೋಗಿ ಪ್ಲೀಸ್. ನೋಡಿ, ಆಗಿದೆ. ಬೀಡ್ಸಿಂದ ನಾನು ಆರ್ಚನ್ನು ಕ್ರಿಯೇಟ್ ಮಾಡಿದ್ದೀನಿ. ನೋಡಿ, ಈಗ ಥ್ರೆಡ್ ಫಿಲ್ಲಿಂಗ್ ಹೆಂಗೆ ಮಾಡೋದಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ನೋಡಿ. ತುಂಬ ಟೈಪ್ಸ್ ಇದೆ ಥ್ರೆಡ್ ಫಿಲ್ಲಿಂಗ್ ಮಾಡೋದು. ಅಂದರೆ ನಾನು 2 ಥರದ್ದೇ ಹೇಳ್ಕೊಡ್ತಾ ಇದ್ದೀನಿ, ಇನ್ನೂ ತುಂಬ ಥರದ್ದಿದೆ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ಜಸ್ಟ್ ನಾನು 2 ಥರದಲ್ಲಿ ಇದು ಫಸ್ಟ್ನೇದು ಮಾಡ್ತಾ ಇದ್ದೀನಿ. ನೋಡಿ, ಈ ಫ್ಲವರ್ ಟೈಪ್ ನೀವು ಫಿಲ್ ಮಾಡಬೇಕಂತ ಅಂದರೆ ಒಂದು 7-8 ಎಳೆ ದಾರಾನ ತೊಗೋಬೇಕು. ನೀಡಲ್ ಬಂದು ಸ್ವಲ್ಪ ದಪ್ಪ ಇರಬೇಕು, ಆ ಥರ ತೊಗೊಳ್ಳಿ. ನಾನು ತೋರಿಸ್ತಿರೋದ್ರಿಂದ ಸ್ವಲ್ಪ ಚಿಕ್ಕ ನೀಡಲ್ಲಿ ಯಾವ್ದು ಸಿಕ್ತೋ ಅದರಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. 7-8 ಎಳೆ ದಾರಾನ ತೊಗೊಂಡು ಈ ಥರ ಫ್ಲವರ್ ಫಿಲ್ ಮಾಡ್ಕೊಳ್ಳಿ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾನು 2 ಎಳೆ ದಾರದಲ್ಲಿ ಮಾತ್ರ ನಿಮಗೆ ತೋರಿಸ್ತಾ ಇರೋದು. ನೋಡಿ ಫ್ರೆಂಡ್ಸ್, ಹೇಗೆ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ನೆಕ್ಸ್ಟ್ ಆರ್ಚಲ್ಲಿ ತೋರಿಸ್ತೀನಿ ಬನ್ನಿ ಯಾವ ಥರ ಫಿಲ್ ಮಾಡೋದಂತ. ಸುಮ್ಮನೆ ಪ್ಲೇನ್ ದಾರನ ನಾವು ನೀಟಾಗಿ ಇದು ಲೀಫ್ ಥರ ತೋರಿಸ್ತೀನಿ ನೆಕ್ಸ್ಟ್ ಆರ್ಚಲ್ಲಿ. ಅದು ಯಾವ ಥರ ಇದೆ ಅಂತ ನೋಡಿ ಬನ್ನಿ. ಈಗ ಫಿಲ್ ಮಾಡ್ತಿರೋದು ಪ್ಲೇನ್ ಥರ ಇರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಆರ್ಚ್ಗಳಿಗೆಲ್ಲ ಫಿಲ್ ಮಾಡಲಿಕ್ಕೆ ಮತ್ತು ಫ್ಲವರಿಗೆಲ್ಲ ಫಿಲ್ ಮಾಡಲಿಕ್ಕೆ ಇದನ್ನೇ ಯೂಸ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಈಗ ನಾನು ರೋಸ್ ಟೈಪ್ ನಿಮಗೆ ಫಸ್ಟಿನ ಆರ್ಚಲ್ಲಿ ತೋರಿಸಿದ್ದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ತೋರಿಸ್ತಿರೋದು ಜಸ್ಟ್ ಥ್ರೆಡ್ನ ಫಿಲ್ ಮಾಡೋದಷ್ಟೇ. ಇದಕ್ಕೇನು ಡಿಸೈನ್ ಏನಿಲ್ಲ.
ಥ್ರೆಡ್ ಮಾತ್ರ ಫಿಲ್ ಮಾಡ್ತಾಯಿದ್ದೀನಿ. ಹೇಗೆ ಫಿಲ್ ಮಾಡ್ತಿದ್ದೀನಿ ಅಂತ ಎರಡರಲ್ಲೂ ಯಾವುದು ನಿಮಗೆ ಬೆಸ್ಟ್ ಅನಿಸ್ತಿದೆ, ಈಸಿ ಅನಿಸುತ್ತೆ ಅದನ್ನು ಮಾಡಿ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ. ನಾನು ಕಲಿತಾ ಇರೋದ್ರಿಂದ ನನಗೆ ಯಾವುದು ಈಸಿ ಇರುತ್ತೆ ಅದನ್ನು ಮಾಡ್ತಾಯಿದ್ದೀನಿ, ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ. ನೋಡಿ ಎರಡನ್ನೂ ಮಾಡಿದ್ದೀನಿ, ಹೇಗಿದೆ ಅಂತ ನೋಡಿ. ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದು ನಾನು ಫಸ್ಟ್ ಹಾಕಿದ್ದೀನಲ್ವ, ಅದು ಚೆನ್ನಾಗೇ ಕಾಣಿಸುತ್ತೆ. ಅಂದರೆ ಅದು ಫ್ಲವರ್ಗಳಿಗೆಲ್ಲ ಅಷ್ಟೊಂದು ಚೆನ್ನಾಗಿ ಫಿಲ್ ಮಾಡಲಿಕ್ಕೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ ಹೇಗೆ ಕಾಣಿಸ್ತಿದೆ. ನಂತರ ನಾನು ಇಲ್ಲಿ ಬ್ಲೂ ಕಲರ್ ಇದೆ ಅಲ್ವಾ, ಅದನ್ನು ಹೋದ ವಿಡಿಯೋದಲ್ಲಿ ನಿಮಗೆ ಲೀಫ್ ಹೆಂಗೆ ಫಿಲ್ ಮಾಡೋದಂತ ಹೇಳಿ ತೋರಿಸಿದ್ದೆ. ಈಗ ಬನ್ನಿ ನಾನು ನೆಕ್ಸ್ಟ್ ಇನ್ನೊಂದು ಲೀಫ್ ಹೆಂಗೆ ಫಿಲ್ ಮಾಡೋದು, ಇನ್ನೊಂದು ಥರ ತುಂಬ ಟೈಪ್ಸ್ ಇದೆ ಅಂತ ಹೇಳಿದ್ನಲ್ವ, ಇನ್ನೊಂದು ಟೈಪು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ, ಲೀಫ್ನ ಹೇಗೆ ಫಿಲ್ ಮಾಡೋದು ಅಂತ ಹೇಳಿ.